ಅರವಿಂದ್ ಕೇಜ್ರಿವಾಲ್ ಗಿಲ್ಲ ಬಿಡುಗಡೆ ಭಾಗ್ಯ. ಜಾಮೀನು ಅರ್ಜಿಯ ಬಗ್ಗೆ ಆದೇಶ ಇಲ್ಲ. ಇಂದು ಕೂಡ ಸುಪ್ರೀಂ ಕೋರ್ಟ್ ಆದೇಶ ನೀಡಿಲ್ಲ. ಮುಂದಿನ ಗುರುವಾರ ಮತ್ತೆ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಮೇ 20ರವರೆಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಂಧನವನ್ನು ವಿಸ್ತರಿಸಿ ದೆಹಲಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ದೆಹಲಿ ಅಬಕಾರಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಬಂಧಿತರಾಗಿದ್ದರು. ಜಾಮೀನು ಕೊಟ್ಟರೂ ಕರ್ತವ್ಯ ನಿರ್ವಹಿಸುವಂತಿಲ್ಲ. ಕೇಜ್ರಿವಾಲ್ ಸರ್ಕಾರಿ ಕರ್ತವ್ಯವನ್ನ ನಿಭಾಯಿಸಬಾರದು. ನಿಭಾಯಿಸಿದ್ರೆ ಗಂಭೀರ ಪರಿಣಾಮ ಉಂಟಾಗಬಹುದು. ವಿಚಾರಣೆಗೆ ನಾಡಿದ್ದು ದಿನಾಂಕ ನಿಗದಿ ಮಾಡ್ತೇವೆ. ಆಗದೇ ಇದ್ರೆ ಮುಂದಿನ ವಾರ ನೋಡೋಣ. ಮುಂದಿನ ವಾರ ಬಹಳ ಕಷ್ಟವಾಗಲಿದೆ. ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮಾರ್ಚ್ 21ರಿಂದ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾರೆ. ಇನ್ನು ಧಾರವಾಡದಲ್ಲಿ ಊಟಕ್ಕಾಗಿ ವೋಟಿಂಗ್ ಸ್ಟಾಪ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತದಾನ ಪ್ರಕ್ರಿಯೆಯನ್ನೇ ನಿಲ್ಲಿಸಿಬಿಟ್ಟಿದ್ದಾರಂತೆ ಅಧಿಕಾರಿಗಳು ಊಟಕ್ಕಾಗಿ. ಧಾರವಾಡದಲ್ಲಿ ಮತಗಟ್ಟೆ ಸಿಬ್ಬಂದಿಯ ಎಡವಟ್ಟಾಗಿದೆ. ಅಲ್ಟರ್ನೇಟ್ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು. ಮತಗಟ್ಟೆ ನಂಬರ್ 180ರಲ್ಲಿ ಸಿಬ್ಬಂದಿ ಊಟದ ವಿರಾಮ. ಹಾಗಾಗಿ ಮತದಾರರು ಬಂದರೂ ಕೂಡ ಕಾಯಲೇಬೇಕು. ಮತಗಟ್ಟೆ ಬಾಗಿಲು ಹಾಕಿಕೊಂಡೇ ಊಟಕ್ಕೆ ಹೋಗ್ಬಿಟ್ಟಿದ್ದಾರಂತೆ ಸಿಬ್ಬಂದಿ. ನೋಡಿ, ಮತದಾರರು ಬರ್ತಾನೆ ಇರ್ತಾರೆ. ಸಾಯಂಕಾಲ 6 ಗಂಟೆ ತನಕ ಟೈಮಿಂಗ್ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಇವರು ಊಟಕ್ಕೆ ಅಂತ ಸಿಬ್ಬಂದಿ ಮತಗಟ್ಟೆಯನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಊಟದ ವಿರಾಮ ಅಂತ ಆಲ್ಟರ್ನೇಟ್ ವ್ಯವಸ್ಥೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಬೇಕು. ಅಟ್ಲೀಸ್ಟ್ ಊಟಕ್ಕೆ ಹೋದಾಗ ಇನ್ನೊಂದಷ್ಟು ಜನ ಸಿಬ್ಬಂದಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಬಟ್ ಅದು ಯಾವುದೂ ಕೂಡ ಆಗಿಲ್ಲ. ಮಹಾ ಎಡವಟ್ಟು ಇದು ಚುನಾವಣಾ ಸಿಬ್ಬಂದಿಯಿಂದ. ಈಗ ಯಾರೇ ಮತದಾರರು ಬಂದರೂ ಕೂಡ ವೇಟ್ ಮಾಡಲೇಬೇಕು ಅಂತ ಪರಿಸ್ಥಿತಿ. ಈ ಥರ ಕ್ಲೋಸ್ ಮಾಡಿಬಿಟ್ರೆ ಜನಕ್ಕೂ ಗೊತ್ತಾಗಲ್ಲ ಇವರು ಊಟಕ್ಕೆ ಕ್ಲೋಸ್ ಮಾಡಿದಾರ ಬಾಗಿಲನ್ನ ಅಥವಾ ಮತಗಟ್ಟೆಯಲ್ಲಿ ಏನೋ ಪ್ರಾಬ್ಲಮ್ಮಾ, ಅದಕ್ಕೆ ಕ್ಲೋಸ್ ಮಾಡಿದ್ರ. ಬಂದವರು ವಾಪಸ್ ಹೋದ್ರೆ ಏನು ಗತಿ? ಮೊದಲೇ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಅಂತ ಎಷ್ಟೆಲ್ಲ ಜಾಗೃತಿ ಮೂಡಿಸಿದೆ ಚುನಾವಣಾ ಆಯೋಗ. ಬಟ್ ಸಿಬ್ಬಂದಿ ಮಾಡೋ ಎಡವಟ್ಟಿನಿಂದ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಈ ರೀತಿ ಮಾಡೋದ್ರಿಂದ. ಯಾಕಂದ್ರೆ 10 ಗಂಟೆ ಮೇಲೆ ಬಿರು ಬಿಸಿಲು ಅನ್ನೋ ಕಾರಣಕ್ಕೆ ಮತದಾರರು ಮತಗಟ್ಟೆಗಳಿಗೆ ಹೋಗೋದು ತೀರಾ ಕಡಿಮೆ. ಬಟ್ ಈಗ ಒಂದು 3 ಗಂಟೆ ಸಮಯ, 3 ಗಂಟೆ ಆದ ಬಳಿಕ ಸಾಕಷ್ಟು ಜನ ಮತಗಟ್ಟೆಗಳಿಗೆ ಬರ್ತಾರೆ. ಸಾಯಂಕಾಲ ವೋಟ್ ಮಾಡ್ಬಿಡೋಣಪ್ಪ ಅಂತ. ಬಟ್ ಈ ಸಂದರ್ಭದಲ್ಲಿ ಇವರು ಊಟಕ್ಕೆ ಅಂತ ಮತಗಟ್ಟೆಯನ್ನೇ ಕ್ಲೋಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇರೋದು, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಮತಗಟ್ಟೆಯನ್ನ ಹೊರಗಡೆಯಿಂದ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಊಟಕ್ಕೆ ಕೂತ್ಕೊಂಡಿರೋದು ಸಿಬ್ಬಂದಿ. ಹೀಗೆ ಮಾಡೋ ಹಾಗಿಲ್ಲ ನಿಯಮಗಳ ಪ್ರಕಾರ. ಹಾಗಾಗಿ ಸಿಬ್ಬಂದಿಯ ಎಡವಟ್ಟು ಜನಾಕ್ರೋಶಕ್ಕೆ ಕಾರಣವಾಗಿದೆ.